ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೋಟೆನಾಡು ಕಾವ್ಯ ಮಾಡುತ್ತಿರುವ ನಮಸ್ಕಾರಗಳು. ನಾನಿವತ್ತು ನಮ್ಮ ಅಕ್ಕನ ಮನೇಲಿದ್ದೀನಿ. ಏನೋ ಶೇಂಗಾ ಚಟ್ನಿ ಬೇಕು ಅಂತ ಕೇಳ್ತಾ ಇದ್ಲು, ಅಂದರೆ ಚಟ್ನಿ ಪುಡಿ. ಸೊ ಹಂಗಾಗಿ ನಾನೇ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಶೇಂಗಾ ಚಟ್ನಿ ಮಾಡಲಿಕ್ಕೆ ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಕಡಲೆ ನಾನು 1 ಬೌಲ್ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಎರಡು ಬೌಲು ಕಡಲೆ ಬೀಜ ತೊಗೊಂಡಿದ್ದೀನಿ, ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಬೆಲ್ಲ, ಹುಣಸೆಹಣ್ಣು, ಕೊಬ್ಬರಿ, ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಇಷ್ಟೇ ತೊಗೊಂಡಿರೋದು ನಾನು. ಈಗ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಚಟ್ನಿ ಪುಡಿ ಮಾಡೋಕ್ಕೆ ಮುಂಚೆ ನಾವು ಒಣಮೆಣಸಿನ್ಕಾಯಿ, ಕಡಲೆ ಬೀಜ, ಕರ್ಬೇವಿನ ಸೊಪ್ಪು ಸ್ವಲ್ಪ ಹುರ್ಕೋಬೇಕು. ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಈಗ ಬಾಣಲಿ ಕಾದಿದೆ, ಇದಕ್ಕೆ ನಾನು ಕಡಲೆ ಬೀಜ ಹಾಕೋತಾ ಇದ್ದೀನಿ. ಸಿಯೋ ಥರ ಹುರ್ಕೊಳ್ಳೋದೇನು ಬೇಕಾಗಿಲ್ಲ, ಸಿಂಪಲಾಗೆ ಸ್ವಲ್ಪ ನೀಟಾಗೆ ಮೀಡಿಯಮಾಗಿ ಹುರ್ಕೊಂಡ್ರೆ ಸಾಕು. ಅಂಗನವಾಡಿ ಟೀಚರು ನಮ್ಮ ಅಕ್ಕ, ತೋರಿಸ್ತೀನಿ ಒಂದ್ಸರಿ, ಅವಳನ್ನು ಮೀಟ್ ಮಾಡಿಸ್ತೀನಿ. ಅಂಗನವಾಡೀಲಿ ಏನೇನೆಲ್ಲ ಉಪಯೋಗ ಸಿಗುತ್ತೆ, ಅದರಲ್ಲಿ ಈ ಬಾಣಂತಿಯರು ಹೆಂಗೆ ಉಪಯೋಗಿಸ್ಕೋಬೇಕು ಅದನ್ನು ಅಂತ ಎಲ್ಲ ಅವಳ ಬಾಯಿಂದನೇ ಕೇಳಿಸ್ತೀನಿ. ನೋಡ್ತಾ ಇರ್ಬೋದು, ಹೀಗೆ ಕಡಲೆ ಬೀಜ ಹುರಿದಿದ್ದೀನಿ. ಸುಡ್ತಾ ಇದೆ ಈಗ. ಇದು ಒಂದು ಸ್ವಲ್ಪ ಹೊತ್ತು ಬಿಡಬೇಕು, ಇದು ಆರ್ಲಿಕ್ಕೆ ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಆಮೇಲೆ ತೋರಿಸ್ತೀನಿ. ಈಗ ಅದೇ ಬಾಣಲೆಗೆ ತಗೊಂಡಿರ್ತಕ್ಕಂಥ ಒಣಮೆಣಸಿನ್ಕಾಯಿನ ಹುರಿತಾ ಇದ್ದೀನಿ. ಇದು ಸ್ವಲ್ಪ ಹುರಿದ್ರೆ ಸಾಕು. ಲೈಟಾಗಿ ಹುರಿದ್ರೆ ಸಾಕು. ಇದು ಚಿಕ್ಕ ಮಕ್ಕಳು ಅಂದರೆ ಹಂಗೆ ಅಲ್ವಾ, ಅವರು ಟ್ರಿಪ್ಪು ಅಂದರೆ ಅವ್ರಿಗೇನೋ ಒಂಥರ ಸಂತಸ ಅಲ್ವಾ, ಅದು ನಮಗೂ ನೆನಪಾಗುತ್ತೆ ಈಗ. ಬಟ್ ನಾವು ಆ ಟೈಮಲ್ಲಿ ನಮ್ಮಪ್ಪ ಅಮ್ಮ ಒಂದೇ ಸರಿ ಕಳಿಸಿದ್ದು ನನಗೆ. ನಮ್ಮ ಡ್ಯಾಡಿ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ನಮ್ಮನ್ನು ಓದಿಸಿ ಇಲ್ಲಿವರೆಗೂ ತಂದಿಸಿದ್ದಾರೆ. ಅವರಿಂದ ನಾನು ಇವತ್ತೇನೋ ಒಂದು ಸ್ವಲ್ಪ ದುಡ್ಕೊಂಡು ತಿನ್ನೋ ಥರ ಆಗಿದ್ದೀನಿ. ಅದಕ್ಕೆ ಯಾರು ತಂದೆ ತಾಯಿನ ನೋಯಿಸಬೇಡಿ, ಚೆನ್ನಾಗಿ ನೋಡ್ಕೊಳ್ಳಿ. ಪ್ರತಿಯೊಬ್ಬ ಗಂಡ್ಮಗುಗೂ ನಾನು ಹೇಳೋದದೆ, ಯಾವಾಗಲೂ ಮಧ್ಯದಲ್ಲಿ ಬರೋದು ಹೆಂಡ್ತಿರು. ಫಸ್ಟು ನಾನು ಕೂಡ ಒಂದು ಹೆಂಡ್ತಿಯಾಗಿದ್ದೀನಿ, ನಾನು ಅದನ್ನೇ ಹೇಳ್ತಾ ಇರೋದು. ಫಸ್ಟು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಆಮೇಲೆ ಬಂದಿರೋರು. ಯಾಕೆ ಅಂತಂದರೆ ಅವರು ಅಷ್ಟು ಕಷ್ಟಪಟ್ಟಿರ್ತಾರೆ. ನಮ್ಮ ಮಕ್ಕಳು ನಮಗೇನೋ ಮಾಡ್ತಾರೆ, ನಮಗೇನೋ ಆಗ್ತಾರೆ ಅಂತ ಅಲ್ವಾ ಅವರು ನಮ್ಗೆ ಇದು ಮಾಡೋದು. ನಾವೇ ಅವ್ರಿಗೆ ನಿರಾಸೆ ಮಾಡಿದ್ರೆ ನಾವು ಚಿಕ್ಕ ಮಕ್ಕಳಿದ್ದಾಗ ಅವ್ರು ಏನೆಲ್ಲ ಕೊಡಿಸಿರ್ತಾರೆ, ಅವಾಗ ಏನೋ ಒಂದು ಕೊಡಿಸಿಲ್ಲ ಅಂದರೆ ನಾವು ಅವ್ರನ್ನ ಬೈಕೊಂಡಿರ್ತೀವಿ. ಅದೇ ಥರ ಅವ್ರು ನಮ್ಮನ್ನು ಬೈಕೊಂಡಿರ್ತಾರೆ ಅಲ್ವಾ, ಅವ್ರ ಮನಸ್ಸು ನೋಯಿಸಿದ್ರೆ ನಮಗೆ ಒಳ್ಳೇದಾಗುತ್ತಾ? ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲರೂ ಅಪ್ಪ ಅಮ್ಮನ. ಅದೇ ಬಾಣಲೆಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದೇನು ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕು. ಈಗ ಆಗಿದೆ, ಇದನ್ನು ಒಂದು ಸಪ್ರೇಟ್ ತಟ್ಟೆಗೆ ಹಾಕೋತಾ ಇದ್ದೀನಿ. ಅದೇ ಬಾಣಲೆಗೆ ನಾನೀಗ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕು. ಹಸಿದಾದರೆ ಒಂಥರ ಹಸಿ ವಾಸನೆ ಬರ್ತಾ ಇರುತ್ತೆ, ಸ್ಮೆಲ್ ಅಷ್ಟೊಂದು ಇದ್ರಾಗ ಬರ್ತಿರಲ್ಲ, ಹಸಿ ಥರ ತಿಂದಂಗೆ ಅನಿಸುತ್ತೆ. ಅದಕ್ಕೆ ಎಲ್ಲನೂ ಹುರ್ಕೋತಾ ಇದ್ದೀನಿ ನಾನು. ನೋಡ್ತಾ ಇರ್ಬೋದು, ಈಗ ಕರಿಬೇವು ಯಾವ ರೀತಿ ಹುರ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಆಮೇಲೆ ಈ ಜೀರಿಗೆ ಹುರಿಬೇಕು. ಅದಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಈಗ ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಅದೇ ಬಿಸಿಲಿ ಸ್ವಲ್ಪ ಜೀರಿಗೆನ ಹುರ್ಕೋತಾ ಇದ್ದೀನಿ. ಕಡಲೆ ಬೀಜ ಈ ರೀತಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿನೂ ಈ ಥರ ಹುರಿದು ಕರಿಬೇವು ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ಇದನ್ನು ಈಗ ನಾನು ಮಿಕ್ಸಿಗೆ ಹಾಕೋತೀನಿ. ಕಡಲೆ ಬೀಜನೂ ಒಣಮೆಣ್ಸಿನ್ಕಾಯಿನ ಫಸ್ಟ್ ಹಾಕೋತೀನಿ, ಆಮೇಲೆ ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ತೀನಿ. ಅದನ್ನೇನು ವಿಡಿಯೋ ಮಾಡಲ್ಲ, ಆಮೇಲೆ ತೋರಿಸ್ತೀನಿ ಮಿಕ್ಸಿಗೆ ಹಾಕಿದ್ಮೇಲೆ ಯಾವ ಥರ ಇರುತ್ತೆ ಅಂತ. ನಮ್ಮ ಅಕ್ಕ ಹೆಸಿಟೇಟ್ ಮಾಡ್ಕೊತಾಳೆ, ಅದಕ್ಕೆ ನಾನು ವಿಡಿಯೋ ಏನು ಮಾಡಲ್ಲ, ಅದನ್ನು ತೋರಿಸ್ತೀನಿ ನಿಮಗೆ. ಮಿಕ್ಸಿಗೆ ಹಾಕಿದ್ಮೇಲೆ ಯಾವ ರೀತಿ ಮಿಕ್ಸ್ ಮಾಡಬೇಕು ಇದನ್ನೆಲ್ಲ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಚಟ್ನಿ ಪುಡಿ ಈ ರೀತಿ ಕಾಣ್ತಾ ಇದೆ, ತುಂಬ ಚೆನ್ನಾಗಿದೆ. ಇದು ವೀಡಿಯೋದಲ್ಲಿ ಆ ಥರ ಕಲರ್ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ರೆಡ್ ಕಲರ್ ಇದೆ. ಇದನ್ನು ನಾನು ಎಲ್ಲನೂ ಕಡಲೆ ಬೀಜನೂ ಸ್ವಲ್ಪ ಒಣಮೆಣ್ಸಿನ್ಕಾಯಿನೂ ಮಿಕ್ಸಿಗೆ ಜೊತೆಗೆ ಹಾಕ್ಕೊಂಡಿದ್ದೆ. ಕರಿಬೇವು, ಬೆಳ್ಳುಳ್ಳಿ, ಸ್ವಲ್ಪ ಕೊಬ್ಬರಿನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಜೊತೆಗೆ ಹಾಕ್ಕೊಂಡಿದ್ದೆ. ಸ್ವಲ್ಪ ಹುಣಸೆಹಣ್ಣು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೆ. ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಎಲ್ಲ ಒಂದೇ ಹತ್ರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಾಣ್ತಾ ಇದೆ. ಇದನ್ನು ನೀವು ಈಗ ಒಂದು ಡಬ್ಬಿಗೆ ಹಾಕ್ಕೊಂಡು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಎಮರ್ಜೆನ್ಸಿ ಏನಾದರೂ ಇತ್ತಪ್ಪ ಅಂತಂದರೆ ಆರಾಮ್ಸೆ ಚಪಾತಿನೋ ಇಲ್ಲ ಅನ್ನಕ್ಕೋ ಮೊಸರಿಗೋ ಹಾಕ್ಕೊಂಡು ತಿನ್ಬೋದು, ಸೂಪರಾಗಿರುತ್ತೆ. ಇದು ಕಲರ್ ವೀಡಿಯೋದಲ್ಲಿ ಆ ಥರ ಕಾಣ್ತಾ ಇದೆ, ನೋಡೋಕ್ಕೆ ಮಾತ್ರ ಡೈರೆಕ್ಟಾಗಿ ಸೂಪರಾಗಿ ಕಾಣ್ತಾ ಇದೆ. ಟ್ರೈ ಮಾಡಿ ನೀವು ಒಂದ್ಸರಿ ಮನೇಲಿ. ಆರಾಮ್ಸೆ ನಾವು ಏನಿಲ್ಲ ಅಂದರೂ ಒಂದು 2-3 ಮಂತ್ಸ್ ಇದನ್ನು ಇಟ್ಕೊಂಡು ತಿನ್ಬೋದು, ಯಾವುದೇ ರೀತಿ ಏನೂ ಆಗೋಲ್ಲ.
ಇದನ್ನು ಸ್ವಲ್ಪ ಹೊತ್ತು ಮಿಕ್ಸಿಗೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಬಿಸಿಲಲ್ಲಿ ಇಟ್ಬಿಟ್ಟು ನಾವು ಒಂದು ಡಬ್ಬಿಗೆ ಸ್ಟೋರ್ ಮಾಡಿಕೊಂಡ್ರೆ ಸಾಕು, ಆರಾಮ್ಸೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಟೇಸ್ಟು. ನೀವು ಟ್ರೈ ಮಾಡಿ, ಒಂದ್ಸರಿ ಕಮೆಂಟ್ ಮಾಡಿ ಹೇಗಿತ್ತು ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.